ಸ್ವಾಗತ ಸುಸ್ವಾಗತ ಎಲ್ಲ ವಿದ್ಯಾರ್ಥಿಗಳಿಗೆ. ಸಾಕಷ್ಟು ಗೌರ್ಮೆಂಟ್ ಜಾಬ್ಗಳು ಬಂದಿದ್ದಾವೆ. ಸೊ ಪ್ರತಿಯೊಬ್ಬರು ನಮ್ಮ ವಿಡಿಯೋನ ತಪ್ಪದೆ ಸ್ಕಿಪ್ ಮಾಡಿ ಪೂರ್ತಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. 100% ಒಂದು ಗೌರ್ಮೆಂಟ್ ಜಾಬ್ ನಿಮ್ದು ಆಗೇ ಆಗುತ್ತೆ. ಓಕೆ, ಸೊ ವಿದ್ಯಾರ್ಥಿಗಳಿಗೆ ಈ ಬರುವಂತ 2-3 ತಿಂಗಳಿದೆ, ಪ್ಲೀಸ್ ತಪ್ಪದೆ ಎಲ್ಲ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿ. ಈ ವಿಡಿಯೋದಲ್ಲೂ ಕೂಡ ಸಾಕಷ್ಟು ಬೇರೆ ಬೇರೆ ಗೌರ್ಮೆಂಟ್ ಜಾಬ್ಗಳು ಬಂದಿದ್ದಾವೆ, ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೇನೆ. ತಪ್ಪದೆ ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡಿ. ಓಕೆ, ನಿಮ್ಗೆ ಅಪ್ಲೈ ಮಾಡಕ್ ಬಂದಿಲ್ಲ ಸರ್, ನೀವೇ ನಮಗೆ ಅಪ್ಲೈ ಮಾಡಿ ಕೊಡಿ ಸರ್ ಅಂತಂದ್ರೆ ನಾವು ನಿಮ್ಗೆ ಅಪ್ಲೈ ಮಾಡಿ ಕೊಡ್ತೀವಿ. ಇಲ್ಲ ಅಂದ್ರೆ ಜಸ್ಟ್ ಏನ್ ಮಾಡಿ ನಮ್ಮ ವಾಟ್ಸ್ಆಪ್ ನಂಬರ್ ನೋಟ್ ಮಾಡ್ಕೊಳ್ಳಿ. ಇವಾಗ 7892575079 ಈ ನಂಬರ್ಗೆ ಹಾಯ್ ಅಂತ ಕಳಿಸಿದ್ರೆ ನಾವು ನಿಮ್ಗೆಲ್ಲ ಕೂಡ ಮಾತಾಡ್ಕೊಂಡು ನಿಮ್ಗೆ ಅರ್ಜಿ ಹಾಕಿ ಕೊಡ್ತೀವಿ. ಆಯ್ತಾ? ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ ಬನ್ನಿ. ವಿದ್ಯಾರ್ಥಿಗಳೇ, ಮೊದಲೇ ನಿಮ್ಗೂ ಇಲ್ಲಿ ಏನ್ ಮಾಡಿದೆ, ಒಂದು PDF ಮಾಡಿಬಿಟ್ಟಿದ್ದೇನೆ. ಸೊ 10th ವೈಸ್ ಯಾವ ಇದಾವೆ ಜಾಬ್, ಆಮೇಲೆ ಸೆಕೆಂಡ್ PUC ಆಧಾರದ ಮೇಲೆ ಅಥವಾ ಡಿಪ್ಲೊಮಾ ಮೇಲೆ ಯಾವ ಜಾಬ್ ಇದಾವೆ, ಅದೇ ರೀತಿಯಾಗಿ ಡಿಗ್ರಿ ಬೇಸಿಸ್ ಮೇಲೆ ಯಾವ್ಯಾವ ಜಾಬ್ ಇದೆ ಅಂತ ಈ ವಿಡಿಯೋದಲ್ಲಿ ಫಸ್ಟ್ ವಾಗಿ ಸಂಪೂರ್ಣವಾಗಿ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತೀನಿ. ಓಕೆ, ಅದಕ್ಕಿಂತ ಮುಂಚಿತವಾಗಿ ವಿದ್ಯಾರ್ಥಿಗಳೇ, ಫಸ್ಟ್ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಒಂದು ಏನಪ್ಪಾ ಅಂದ್ರೆ PDF ಮುಖಾಂತರ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಫಾರ್ ಎಕ್ಸಾಂಪಲ್ 10th ಇದ್ರೆ ಈ 5 ಜಾಬ್ ನ ಅರ್ಜಿ ಸಲ್ಲಿಸಬಹುದು. ಒಂದೇದು ಸಿವಿಲ್ ಕೋರ್ಟ್ ಬ್ಯಾಂಗ್ಳೂರು, ಸಿವಿಲ್ ಕೋರ್ಟ್ ಚಿಕ್ಕಮಂಗ್ಳೂರು, ಹೈಕೋರ್ಟ್ ಬ್ಯಾಂಗ್ಳೂರು, ಇಂಡಿಯನ್ ಏರ್ ಫೋರ್ಸ್, ಆಮೇಲೆ ಸಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ವರ್ಕ್ ಇದೆ ಬರೀ 10th ಮೇಲೆ. ಆಯ್ತಾ? ಇಲ್ಲ ಸರ್, ನಾನು ಬರೀ ಸೆಕೆಂಡ್ PUC ಅಥವಾ ಡಿಪ್ಲೊಮಾ ಮಾಡಿದ್ದೇನೆ ಅಂತಂದ್ರೆ ನೀವು ಕಾನ್ಸ್ಟೇಬಲ್ ಅಪ್ಲೈ ಮಾಡಬಹುದು, ಆಮೇಲೆ VAO, ಓಕೆ, ಸೊ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಗೆ ಅಪ್ಲೈ ಮಾಡಬಹುದು, ಆಮೇಲೆ KSRP ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್, ಓಕೆ, ಕಾನ್ಸ್ಟೇಬಲ್ ಬೋತ್ ಮೇಲ್ಸ್ ಅಂಡ್ ಫೀಮೇಲ್ಸ್ ಎರಡು ಕೂಡ ಇದೆ. ಆಮೇಲೆ ಫಾರೆಸ್ಟ್ ವಾಚರ್ ಆಗಸ್ಟ್ 1ನೇ ತಾರೀಖಿಂದ ಚಾಲು ಆಗುತ್ತೆ. ಇದು ಒಂದೇ ನಿಮ್ಗೆ ಏನಪ್ಪಾ ಅಂದ್ರೆ ಮುಂದೆ ಇದೆ. ಆಮೇಲೆ ಲ್ಯಾಂಡ್ ಸರ್ವೇಯರ್ ಕೂಡ ಅಪ್ಲೈ ಮಾಡಬಹುದು ಡಿಪ್ಲೊಮಾ ಮೇಲೆ. ಆಮೇಲೆ ಜಿಲ್ಲಾ ಪಂಚಾಯತ್ ರಾಯಚೂರು, ಜಿಲ್ಲಾ ಪಂಚಾಯತ್ ಯಾದಗಿರಿ, ಓಕೆ, ಇದು ಏನಪ್ಪಾ ಅಂದ್ರೆ 7 ಜಾಬ್ಗಳು ಬರೀ ಸೆಕೆಂಡ್ PUC ಆಧಾರದ ಮೇಲೆ ಇದೆ. ಆಯ್ತಾ? ನೆಕ್ಸ್ಟ್ ವಿದ್ಯಾರ್ಥಿಗಳ ಡಿಗ್ರಿ ಬೇಸಿಸ್ ಮೇಲೆ ಕರ್ನಾಟಕ ಲೋಕಾಯುಕ್ತ, ಲ್ಯಾಂಡ್ ಸರ್ವೇಯರು, ಭೂ ಮಾಪಕರು ಅಂತ ಕೂಡ ಕರಿತೀವಿ. ಆಮೇಲೆ ಗೌರ್ಮೆಂಟ್ ಟೀಚರ್ ಕೂಡ ಇದೆ. ಆಮೇಲೆ ಸಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಕೂಡ ಇದೆ. ಓಕೆ, ಸೊ ಅದ್ರ ಜೊತೆಗೆ ಇವಾಗ ಇತ್ತೀಚೆಗೆ ನೀವೆಲ್ಲ KA ದಲ್ಲಿ ಆಗಿರ್ಬೋದು ಅಥವಾ ಬೆಂಗಳೂರು ಹೈಕೋರ್ಟ್ ಅಲ್ಲಿ ಆಗಿರ್ಬೋದು ಪ್ರತಿಯೊಂದಕ್ಕೂ ಅರ್ಜಿ ಸಲ್ಲಿಸಿರ್ತೀರಾ. ಓಕೆ, ಸೊ ಅದು ಅಪ್ಡೇಟ್ಸ್ ಏನು, ಹಾಲ್ ಟಿಕೆಟ್ ಬಂತ, ಪ್ರತಿಯೊಂದು ಎಂಡ್ ಟು ಎಂಡ್ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ಸೊ ತಪ್ಪದೆ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. 100% ಒಂದು ಗೌರ್ಮೆಂಟ್ ಜಾಬ್ ನಾವು ನಿಮಗೆ ಮಾಡಿಸೇ ಕೊಡ್ತೀವಿ. ಓಕೆ, 100%. ಓಕೆ, ಅಷ್ಟೇ. ಏನಪ್ಪಾ ಅಂದ್ರೆ ವಾಟ್ಸ್ಆಪ್ಗೆ ಜಾಯ್ನ್ ಆಗಿ, ವಾಟ್ಸ್ಆಪ್ ನಂಬರ್ ನೋಟ್ ಮಾಡ್ಕೊಳ್ಳಿ, ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಅದೇ ರೀತಿಯಾಗಿ ಎಲ್ಲರೂ ಕೂಡ ಒಂದು ಕುಟುಂಬದಂತೆ ಇರೋನಂತೆ ಎಲ್ಲ ವಿದ್ಯಾರ್ಥಿಗಳು. ಯಾಕಂದ್ರೆ ಇವಾಗ ಆದಷ್ಟು ಬೇಗನೆ 72,000 ಹುದ್ದೆಗಳು ಆದಷ್ಟು ಬೇಗನೆ ಜಾರಿಯಲ್ಲಿ ಬರಲಿದೆ. ಓಕೆ, ಸೊ ನನ್ನ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳು, ನಮ್ಮ ಚಾನಲ್ ವಿದ್ಯಾರ್ಥಿಗಳು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಇರಬೇಕು. ಓಕೆ, ಸ್ಪೆಷಲ್ ನಮ್ಮ ಚಾನಲ್ ಮಾತ್ರ ವಿದ್ಯಾರ್ಥಿಗಳು. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಇದ್ದರೆ ನಮ್ಗೆಲ್ಲ ಕೂಡ ಮುಂದೆ ಹೆಲ್ಪ್ ಆಗುತ್ತೆ. ನಿಮಗೆ ಕೂಡ ನಿಮ್ಮ ಸೀನಿಯರ್ಸ್ ಇರ್ತಾರೆ ನಮ್ಮ ಒಂದು ಗ್ರೂಪ್ ಅಲ್ಲಿ. ಸಾಕಷ್ಟು ಗೌರ್ಮೆಂಟ್ ಜಾಬ್ ಇವಾಗ ಏನಪ್ಪಾ ಅಂದ್ರೆ ಆಲ್ರೆಡಿ ಜಾಬ್ ಪಡೆದಿದ್ದಾರೆ, ಇನ್ನು ಕೂಡ ಸಾಕಷ್ಟು ಒಂದು ಏನಪ್ಪಾ ಅಂದ್ರೆ ನಂಬರ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಜಾಯ್ನ್ ಆಗ್ತಾರೆ. ಓಕೆ, ತಪ್ಪದೆ ಎಲ್ಲರೂ ಕೂಡ ಜಾಯ್ನ್ ಆಗಿ ಒಂದು ಕುಟುಂಬದಂತೆ ಇರೋನಂತೆ ನಿಮ್ಗೆಲ್ಲ ಕೂಡ ಹೆಲ್ಪ್ ಆಗ್ತಾ ಇದೆ. ಸೊ ಇವನ್ ನಿಮ್ಗೆ ಕ್ವಶನ್ ಪೇಪರ್ ಆಗಿರ್ಲಿ, ಯಾವ ರೀತಿ ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು, ಓಕೆ, ಏನೇ ಡೌಟ್ ಇರಲಿ, ಸರ್ ನಮ್ದು ಎಜುಕೇಶನ್ ಈ ತರ ಆಗಿದೆ ಸರ್, ನಮ್ದು ಏಜ್ ಇಷ್ಟಾಗಿದೆ, ನಮ್ಗೆ ಹೇಳ್ಕೊಡಿ, ಏನ್ ಮಾಡ್ಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಏನೇ ಪ್ರಶ್ನೆ ಇದ್ರು ಕೂಡ ನನ್ನ ವಾಟ್ಸ್ಆಪ್ ನಂಬರ್ಗೆ ಹಾಯ್ ಅಂತ ಕಳಿಸಿ. ಓಕೆ, ಇನ್ನೊಮ್ಮೆ ಹೇಳ್ತಾ ನೋಡಿ, ವಾಟ್ಸ್ಆಪ್ ನಂಬರ್ 7892575079. ಓಕೆ, ಹಾಯ್ ಅಂತ ಕಳಿಸಿ. ಓಕೆ, ಫೀಸ್ ಏನು ಅಂತ ಅದೇನು ಭಾಳ ಕಳ್ಸ್ಕೊಳಕ್ ಹೋಗ್ಬೇಡಿ, ಜಸ್ಟ್ ಮಾತಾಡಿ. ಏನು ಫ್ರೀ, ನಿಮ್ಗೇನು ಫೀಸ್ ಏನಿರಲ್ಲ, ಜಸ್ಟ್ ಮಾತಾಡಿ ಅಂತ ಹೇಳ್ತಾ. ಸೊ ವಿದ್ಯಾರ್ಥಿಗಳಿಗೆ ಫಸ್ಟ್ ಜಾಬ್ ಬಂದ್ಬಿಟ್ಟು ದಿ ಸಿರ್ಸಿ ಅರ್ಬನ್ ಸಹಕಾರಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್. ಓಕೆ, ಇಲ್ಲಿ ಏನಂದ್ರೆ ನೋಡ್ತಾ ಇದ್ರೆ ವಿದ್ಯಾರ್ಥಿಗಳೇ, BCom ಮಾಡಿರ್ತೀರಾ, ಓಕೆ, BBA ಮಾಡಿರ್ತೀರಾ. ಓಕೆ, ಸೊ ಇಲ್ಲಿ ಏನಪ್ಪಾ ಅಂದ್ರೆ BE ಅಥವಾ BSc ಮಾಡಿದ್ರು ಕೂಡ ಕಸ್ಟಮರ್ ರಿಲೇಶನ್ಶಿಪ್ ಅಸೋಸಿಯೇಟ್ ಅಂತ ತಗೋತಾ ಇದ್ದಾರೆ. ಓಕೆ, ಸ್ಯಾಲರಿ ಚೆನ್ನಾಗಿದೆ. ಸೊ ಇಲ್ಲಿ 34,000 ಬೇಸಿಕ್ ಆಗಿರುತ್ತೆ. ಓಕೆ, ಅದೇ ರೀತಿಯಾಗಿ ಸರ್ ನಾನು ಬರೀ 10th ಮಾಡಿದ್ದೇನೆ ಅಂದ್ರೆ ಅಟೆಂಡರ್ ಅಥವಾ ಪ್ಯೂನ್ ಹುದ್ದೆ ಇಲ್ಲ ಸೆಕ್ಯೂರಿಟಿ ಗಾರ್ಡು, ಇದಕ್ಕೆ ನೀವು ಅರ್ಜಿ ಸಲ್ಲಿಸಬಹುದು. ಓಕೆ, ಸ್ಯಾಲರಿ 27,000 ಇರುತ್ತೆ. ಓಕೆ, ಇದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ನಾವೇ ನಿಮ್ಗೆ ಅರ್ಜಿ ಹಾಕಿ ಕೊಡ್ತೀವಿ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಓಕೆ, ಸೊ ಇಲ್ಲಿ ಗರಿಷ್ಠ ಏನಪ್ಪಾ ಅಂದ್ರೆ ವಯೋಮಿತಿ ಏನಪ್ಪಾ ಅಂದ್ರೆ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳೇ 45 ಇಯರ್ಸ್ ಇರುತ್ತೆ, SC/ST ಆಗಿದ್ರೆ, ಪ್ರವರ್ಗ 1 ವಿದ್ಯಾರ್ಥಿಗಳಾಗಿದ್ರೆ. ಸೊ ಇನ್ ಕೇಸ್ ನೀವು 2A 2B ಆಮೇಲೆ 3A 3B ಆಗಿದ್ರೆ 43 ಇಯರ್ಸ್, ಆಮೇಲೆ ಜನರಲ್ ಆಗಿದ್ರೆ 40 ಇಯರ್ಸ್. ಓಕೆ, ಸೊ MCQ ಎಕ್ಸಾಮ್ ಇರುತ್ತೆ. ಸೊ ಇದಕ್ಕೆ ಏನು ಫೀಸ್ ಏನಿದೆ, ಸೊ ಗೌರ್ಮೆಂಟ್ ಫೀಸ್, ಓಕೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಏನೇ ಇದ್ರೂ ಕೂಡ ನೀವು ನಮಗೆ ಮಾತಾಡ್ಬೋದು. ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕು ಬೇಡ ಪ್ರತಿಯೊಂದು ನಿಮಗೆ ಹೇಳ್ಕೊಡ್ತೀವಿ. ಓಕೆ, ಸೊ ಫೀಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, 1000 ರೂಪೀಸ್. ಸೊ ನೋಡೋಣ ನಿಮ್ಗೆ ಯಾವ ರೀತಿ ಇದೆ ಅಂತ ನಿಮಗೆ ಹೇಳ್ಕೊಡ್ತೀವಿ. ಆಯ್ತಾ? ನೆಕ್ಸ್ಟ್ ಜಾಬ್ ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯಪತ್ರ ಏನಪ್ಪಾ ಅಂದ್ರೆ ಲೋಕಾಯುಕ್ತಕ್ಕೆ ಒಂದು ಜಾಬ್ ಅನ್ನ ಕರೆದಿದ್ದಾರೆ. ಸ್ವಲ್ಪ ಏನಪ್ಪಾ ಅಂದ್ರೆ ವೇಕೆನ್ಸಿ ಕಡಿಮೆ ಇದೆ, ಬಟ್ ಸ್ಟಿಲ್ ಏನಪ್ಪಾ ಅಂದ್ರೆ ಆನ್ಲೈನ್ ಅರ್ಜಿ ಇವತ್ತೇ ಚಾಲು ಆಗಲಿದೆ. ಎಂಡ್ ನಿಮಗೆ ಮುಂದಿನ ತಿಂಗಳು ಆಗಸ್ಟ್ಗೆ ಎಂಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ತಾ ಇದ್ದೀರಾ 25 ಹುದ್ದೆಗಳು ಮಾತ್ರ ಇದಾವೆ.
ಸ್ಯಾಲ್ರಿ 34,000 ಬೇಸಿಕ್ ಆಗಿರುತ್ತೆ. ಸೊ ಹುದ್ದೆಗಳ ವರ್ಗೀಕರಣ ನಿಮ್ಮ ಒಂದು ಕ್ಯಾಟಗರಿದವರಿಗೆ, ಫಾರ್ ಎಕ್ಸಾಂಪಲ್ ನೀವು ಕೆಲವೊಂದು ಎಕ್ಸ್ ಸರ್ವಿಸ್ ಮ್ಯಾನ್ ಅಂದ್ರೆ ಆರ್ಮಿಯಲ್ಲಿ ವರ್ಕ್ ಮಾಡಿ ಬಂದಿರ್ತೀರಾ ಅಂತವ್ರು ಕೂಡ ಇದೆ. ಓಕೆ, ಮಾಜಿ ಸೈನಿಕರು ಕೋಟಿದ ಒಂದು 2 ಇದೆ. ಇಲ್ಲಿ ಇನ್ ಕೇಸ್ ನೀವು ಮಹಿಳಾ ಆಗಿದ್ರೆ, ಗ್ರಾಮೀಣ ಅಭ್ಯರ್ಥಿ ಆಗಿದ್ರೆ, ರೂರಲ್ ಅಂತ ಕರಿತೀವಿ, ಆಮೇಲೆ ಕನ್ನಡ ಮಾಧ್ಯಮ ಆಗಿರ್ಬೋದು, ಕೇಮ ಅಭ್ಯರ್ಥಿ. ಓಕೆ, ಸೊ ಇನ್ ಕೇಸ್ ನೀವು ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಆಗಿದ್ರೆ, ಓಕೆ, ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ವಿದ್ಯಾರ್ಥಿಗಳಾಗಿದ್ರೆ, ಅಂದ್ರೆ ನಿಮ್ಮ ಯಾವ್ದೋ ಒಂದು ಲ್ಯಾಂಡ್ ಯಾರಾದ್ರೂ ಗೌರ್ಮೆಂಟ್ ಮುಖಾಂತರ ಅಕ್ವೈರ್ ಮಾಡಿದ್ರೆ ನಿಮಗೆ ಒಂದು ಸ್ಪೆಷಲ್ ಆಗಿ ರಿಸರ್ವೇಶನ್ ಇರುತ್ತೆ. ಓಕೆ, ಅಂಗವಿಕಲ ಎಲ್ಲರೂ ಕೂಡ ರಿಸರ್ವೇಶನ್ ಇದ್ದೇ ಇರುತ್ತೆ. ಸೊ ಇದಕ್ಕೇನಪ್ಪಾ ಅಂದ್ರೆ PUC ಆಗಿರ್ಬೇಕು. ಓಕೆ, ಸೊ ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಜೂನಿಯರ್ ಏನಪ್ಪಾ ಅಂದ್ರೆ ಟೈಪಿಂಗ್ ಅಲ್ಲಿ ಇಂಗ್ಲಿಷ್ ಮತ್ತೆ ಕನ್ನಡ ಟೈಪಿಂಗ್ ಆಗಿರ್ಬೇಕು. ಓಕೆ, ಅದು ಸರ್ಟಿಫಿಕೇಟ್ ಕೊಡ್ತಾರೆ. ಇದಿದ್ರೆ 100% ಅರ್ಜಿ ಸಲ್ಲಿಸಬಹುದು. ಸಾಮಾನ್ಯ ಅರ್ಹತೆ ವಿದ್ಯಾರ್ಥಿಗಳಿಗೆ 250 ರೂಪಾಯಿ ಇಟ್ಟಿದ್ದಾರೆ. SC ST ಆಮೇಲೆ ಪ್ರವರ್ಗ 1 ವಿದ್ಯಾರ್ಥಿಗಳಿಗೆ ಫೀಸೇ ಇಲ್ಲ. ಓಕೆ, ತಪ್ಪದೆ ಇದಕ್ಕೆ ಅರ್ಜಿ ಹಾಕೋಣಂತೆ ನಂಗೆ ವಾಟ್ಸ್ಆಪ್ಗೆ ಹಾಯ್ ಅಂತ ಕಳಿಸಿ. ಓಕೆ, ಸೊ ಇಲ್ಲಿ ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು 45 ವರ್ಷ, ಆಮೇಲೆ 43 ವರ್ಷ ಫಾರ್ 2A2 3A 3B, ಆಮೇಲೆ ಸಾಮಾನ್ಯ ಅರ್ಹತೆ 40 ಇಯರ್ಸ್. ಓಕೆ, ಸೊ ನಿಮಗೆ ಬಹಳಷ್ಟು ಕನ್ಫ್ಯೂಸ್ ಆಗುತ್ತೆ ಸರ್, ಯಾವ್ದು ಅರ್ಜಿ ಸಲ್ಲಿಸಿ ಸರ್, ಸಾಕಷ್ಟು ಗೌರ್ಮೆಂಟ್ ಜಾಬ್ಗಳು ಬರ್ತಾನೆ ಇರುತ್ತೆ. ಇನ್ನೊಂದು ಕೆಲವೇ ದಿನಗಳಲ್ಲಿ ಇನ್ನೂ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಗೌರ್ಮೆಂಟ್ ಜಾಬ್ಗಳು ಬಂದೇ ಬರುತ್ತೆ. ಓಕೆ, ಅದಕ್ಕೆ ತಪ್ಪದೆ ನಮ್ಮದು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ಪ್ರತಿಯೊಂದು ಅಪ್ಡೇಟ್ ತೆಗೆದುಕೊಂಡು ಒಂದು ಗೌರ್ಮೆಂಟ್ ಜಾಬ್ ನಿಮ್ದು ಕನಸನ್ನ ನನಸು ಮಾಡ್ಕೊಳ್ಳಿ. ಆಮೇಲೆ ವಿದ್ಯಾರ್ಥಿಗಳಿಗೆ ಇಂಡಿಯನ್ ಏರ್ ಫೋರ್ಸ್ ಮುಖಾಂತರ ಇಲ್ಲಿ ನೋಡ್ತಾ ಇದ್ರೆ ಅಗ್ನಿವೀರ್. ಓಕೆ, ಸೊ ಅಗ್ನಿವೀರ್ ವಾಯುವಲ್ಲಿ ವಿದ್ಯಾರ್ಥಿಗಳೇ ಏನಪ್ಪಾ ಅಂದ್ರೆ 10th ಪಾಸ್ ಮಾಡಿದ್ರೆ ಸಾಕು. ಅಷ್ಟೇ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಮ್ಯೂಸಿಷಿಯನ್. ಓಕೆ, ಸೊ ನೀವೇನಾದ್ರೂ ಸ್ವಲ್ಪ ಹಾಡಲ್ಲಿ ಚೆನ್ನಾಗಿದ್ರೆ, ಓಕೆ, ಕೆಲವೊಂದು ನಿಮ್ಗೆಲ್ಲ ಕ್ರೈಟೇರಿಯಾ ಕೊಟ್ಟಿದ್ದಾರೆ. ಅದ್ರ ಬೇಸಿಸ್ ಮೇಲೆ ನೀವು ಯಾರಾದ್ರೂ ಸಿಂಗರ್ ಆಗಿದ್ರೆ ಚೆನ್ನಾಗಿದ್ದಕ್ಕೆ ಅರ್ಜಿ ಸಲ್ಲಿಸಬಹುದು. ಮೇಲ್ಸ್ದವ್ರಿಗೆ ಹೈಟ್ 162, ಆಮೇಲೆ ಫೀಮೇಲ್ಸ್ ದವ್ರಿಗೆ 152. ಓಕೆ, ಸೊ ಇದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಸ್ಯಾಲರಿ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಇಯರ್ ಯಾವ ರೀತಿ ಇರುತ್ತೆ 30,000. ಓಕೆ, ಆಮೇಲೆ 4th ಇಯರ್ ಅವ್ರಿಗೆ 40,000. ಓಕೆ, 4 ವರ್ಷ. ಆಮೇಲೆ ವಿದ್ಯಾರ್ಥಿಗಳು ಆಮೇಲೆ ಎಕ್ಸಿಟ್ ಇರುತ್ತೆ. ಸೊ ನೆಕ್ಸ್ಟ್ RRB ಮುಖಾಂತರ ಬಹಳ ಜನ ಕೇಳ್ತಾನೆ ಇದ್ರ ಸರ್, ರೈಲ್ವೆ ಮುಖಾಂತರ ಯಾವ ಜಾಬ್ ಬಂದಿದಾವೇನು ಸರ್ ಅಂತ. ಸದ್ಯ ಮಟ್ಟಕ್ಕೆ ಸೆಕ್ಷನ್ ಕಂಟ್ರೋಲರ್ ಅಂತ ಕರೆದಿದ್ದಾರೆ. ಆಮೇಲೆ ಟೆಕ್ನಿಷಿಯನ್ ಗ್ರೇಡ್ 1. ಓಕೆ, ಆಮೇಲೆ ಟೆಕ್ನಿಷಿಯನ್ ಗ್ರೇಡ್ 3. ಓಕೆ, ಇದಕ್ಕೆ ನಿಮ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ತಾ ಇದ್ರೆ ಸೆಕ್ಷನ್ ಕಂಟ್ರೋಲರ್ಗೆ ಡಿಗ್ರಿ ಆಗಿರ್ಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆಗಿದ್ರೆ ಅರ್ಜಿ ಸಲ್ಲಿಸಬಹುದು. ಇಲ್ಲ ಸರ್ ಅದ್ ಮಾಡಿಲ್ಲ ಅಂದ್ರೆ ಡಿಪ್ಲೊಮಾ ಮಾಡಿದ್ರು ಕೂಡ ಅರ್ಜಿ ಸಲ್ಲಿಸಬಹುದು. ಇಲ್ಲ 10th ಮಾಡಿದ್ರೆ ITI ಬೇಕೇ ಬೇಕು. ಓಕೆ, ಎಲೆಕ್ಟ್ರಿಷಿಯನ್, ಫಿಟ್ಟರ್, ವೆಲ್ಡರ್, ಓಕೆ, ಟರ್ನರ್. ಸೊ ಇದು ಏನಪ್ಪಾ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಮೀಟ್ ಆದ್ರೆ ನಂಗೆ ವಾಟ್ಸ್ಆಪ್ಗೆ ಹಾಯ್ ಅಂತ ಕಳಿಸಿ. ಇಲ್ಲೆಲ್ಲ ಕೂಡ ಕೊಟ್ಟಿದ್ದಾರೆ. ಓಕೆ, ಸೊ ವಿದ್ಯಾರ್ಥಿಗಳಿಗೆ ಬಹಳಷ್ಟು ವೇಕೆನ್ಸಿಗಳು ಬರ್ತಾನೆ ಇದಾವೆ. ಅಷ್ಟೇ ನೀವು ಜಾಗರೂಕರಾಗಬೇಕು. ಓಕೆ, ಇವಾಗ ಏನಂದ್ರೆ ಆದಷ್ಟು ಬೇಗನೆ ಇನ್ನೊಂದು 2 ತಿಂಗಳು ನೀವು ಮ್ಯಾಕ್ಸ್ ಏನಪ್ಪಾ ಅಂದ್ರೆ ಆದಷ್ಟು ಬೇರೆ ಬೇರೆ ಸೆಕ್ಟರ್, ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಅಷ್ಟೇ ಅಬಕಾರಿ ಬರ್ತಾ ಇದೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಲ್ಯಾಂಡ್ ಸರ್ವೇಯರು, ಓಕೆ, ವಿಲೇಜ್ ಅಕೌಂಟೆಂಟ್, ಈ ತರ ಬಂದಾಗ ಸೊ ಪ್ರತಿಯೊಂದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೂಡ ಬರ್ತಾನೆ ಇರುತ್ತೆ. ಅದಕ್ಕೆ ತಪ್ಪದೆ ಎಲ್ಲ ಕೂಡ ಅರ್ಜಿ ಹಾಕ್ತಾನೆ ಇರಬೇಕು. ಓಕೆ, ಸೆಕ್ಷನ್ ಕಂಟ್ರೋಲ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಸ್ಯಾಲರಿ 35,400 ಇನಿಷಿಯಲ್ ಪೇ ಆಗಿರುತ್ತೆ. ಟೋಟಲ್ ವೇಕೆನ್ಸಿ 119 ಇದಾವೆ. ಓಕೆ, ಇದು ಏನಪ್ಪಾ ಅಂದ್ರೆ ಲಿಂಕ್ ಆಲ್ರೆಡಿ ಎನೇಬಲ್ ಮಾಡಿದ್ದಾರೆ 15ನೇ ತಾರೀಕು. ಓಕೆ, ಮೊನ್ನೆ ಮಾಡಿದ್ದಾರೆ. ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಯಾದಗಿರಿ ಮುಖಾಂತರ ಇಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಒಳ್ಳೆ ಪೋಸ್ಟ್ಗಳು ಲಭ್ಯ ಬಂದಿದ್ದಾವೆ. ಅಷ್ಟೇ ಏನಂದ್ರೆ ನಿಮ್ಮ ಒಂದು ಯಾದಗಿರಿಯಲ್ಲಿ ಯಾವ್ಯಾವ ಗ್ರಾಮ ಪಂಚಾಯತ್ ಇದೆಯಲ್ಲ ಅಲ್ಲಿ ಎಷ್ಟು ವೇಕೆನ್ಸಿ ಇದೆ, ಅಲ್ಲಿ ಏನಪ್ಪಾ ಅಂದ್ರೆ ಪ್ರತಿಯೊಂದು ಕೊಟ್ಟಿದ್ದಾರೆ. ಇಲ್ಲಿ ನೀವು ಏನ್ ಮಾಡ್ಬೇಕು, ಸೆಕೆಂಡ್ PUC ಪಾಸ್ ಆಗಿರ್ಬೇಕು ಫಸ್ಟ್. ಓಕೆ, ಇಲ್ಲ ಏನಪ್ಪಾ ಅಂದ್ರೆ ನೀವು ಲೈಬ್ರರಿ ಸೈನ್ಸ್ ಅಲ್ಲಿ ಗ್ರಾಜುಯೇಟ್ ಆಗಿರ್ಬೇಕು. ಓಕೆ, ಇಲ್ಲ ಸರ್ ನಾವು ಲೈಬ್ರರಿ ಸೈನ್ಸ್ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಬೇಕು, PUC ಪ್ಲಸ್ ಕಂಪ್ಯೂಟರ್. ಓಕೆ, ಸೊ ಇದು ಮೆರಿಟ್ ಆಧಾರ ಮೇಲೆ ನಿಮ್ಗೆ ಆಯ್ಕೆಯನ್ನ ಮಾಡ್ತಾರೆ. ಸೊ ಕೆಲವೊಬ್ರು ಸೆಕೆಂಡ್ PUC ಚೆನ್ನಾಗಿ ಮಾಡಿರ್ತೀರಾ ಅಂತವ್ರು ಕೂಡ ಅರ್ಜಿ ಸಲ್ಲಿಸಿ. ಇಲ್ಲ ಕೆಲವೊಬ್ರು 10th ಮಾಡಿರ್ತೀರಾ ಚೆನ್ನಾಗಿ, ಅವರು ಕೂಡ ಇದಾವೆ, ನಿಮ್ಗೆ ಹೇಳ್ತೀನಿ. ಓಕೆ, ಸೊ 40 ಇಯರ್ಸ್ ಫಾರ್ ಸಾಮಾನ್ಯ ವರ್ಗ ವಿದ್ಯಾರ್ಥಿಗಳಿಗೆ 2A 2B ಆಗಿದ್ರೆ 43 ವರ್ಷ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ವಿದ್ಯಾರ್ಥಿಗಳಿಗೆ 45 ವರ್ಷ. ಓಕೆ, ಸೊ ಎಲ್ಲ ಕೂಡ ನೀವೇನಾದ್ರೂ ವಿಧವೆ ಆಗಿದ್ರೆ ಅವರು ಕೂಡ ಕೆಲವೊಂದು ರಿಸರ್ವೇಶನ್ ಕೊಟ್ಟಿರ್ತಾರೆ. ಸೊ ಸಾಕಷ್ಟು ವಿದ್ಯಾರ್ಥಿಗಳೇ ಏನಪ್ಪಾ ಅಂದ್ರೆ ಚಾನ್ಸಸ್ ಇರುತ್ತೆ, ಟ್ರೈ ಮಾಡಿ. ನಿಮಗೆ ಅಷ್ಟೊಂದು ಏನಪ್ಪಾ ಅಂದ್ರೆ ಏನು ಫೇಲ್ಯೂರ್ ಆಗಲ್ಲ. ಕೆಲವೊಂದಿಷ್ಟು ಫೇಲ್ಯೂರ್ ಆಗ್ಬೋದು, ಬಟ್ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ನಿಮ್ಗೆಲ್ಲ ಕೂಡ ಸ್ಟ್ರಾಟಜಿ ಹೇಳ್ಕೊಡ್ತೇನೆ. ಸ್ಟ್ರಾಟಜಿ ಮುಖಾಂತರ ಅಪ್ಲೈ ಮಾಡಿದ್ರೆ ಮಾತ್ರ ನೀವು ಸೆಲೆಕ್ಷನ್ ಆಗ್ತೀರಾ. ಓಕೆ, ಸೊ ವಿದ್ಯಾರ್ಥಿಗಳೇ ಬಹಳ ಜನ ಕೇಳ್ತಾನೆ ಇದ್ದೀರಿ ಸರ್, ಫಾರೆಸ್ಟ್ ಆಫೀಸರ್ದು ಅಂದ್ರೆ ಫಾರೆಸ್ಟ್ ವಾಚರ್ಗೆ ಸೊ ಯಾವಾಗ ಅರ್ಜಿ ಚಾಲು ಆಗುತ್ತೆ. ಸೊ ವಿದ್ಯಾರ್ಥಿಗಳು ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಆಗಸ್ಟ್ 1ನೇ ತಾರೀಕಿಗೆ ಚಾಲು ಆಗುತ್ತೆ. ನಿಮ್ಮ ಯಾವ್ದು ಫಾರ್ ಎಕ್ಸಾಂಪಲ್ ಧಾರವಾಡ, ಓಕೆ, ಕೊಡಗು, ಮಂಗಳೂರು, ನಿಮ್ಮ ಡಿಸ್ಟ್ರಿಕ್ಗೆ ಎಷ್ಟು ವೇಕೆನ್ಸಿ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಅದರ ಮೇಲೆ ಅರ್ಜಿ ಸಲ್ಲಿಸಬಹುದು. ಓಕೆ, ಸ್ವಲ್ಪ PDF ಸ್ವಲ್ಪ ಬ್ಲರ್ ಇದೆ, ಬಟ್ ಸ್ಟಿಲ್ ನಾಟ್ ಬ್ಯಾಡ್. ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ 1ನೇ ತಾರೀಕು ಆಗಸ್ಟಿಗೆ. ನಿಮಗೆ ಫೋನ್ ಮಾಡಿ ನಾನು ನಿಮಗೆ ಅರ್ಜಿ ಹಾಕಿ ಕೊಡ್ತೀನಿ. ಆಯ್ತಾ ವಿದ್ಯಾರ್ಥಿಗಳಿಗೆ ಇನ್ನೊಂದು ಬಂದ್ಬಿಟ್ಟು ಅಬಕಾರಿ, ಇದು ಬಹಳ ಜನ ಕೇಳ್ತಾ ಇದ್ರಿ. ಸೊ ಆದಷ್ಟು ಬೇಗನೆ ಲಿಂಕ್ ಎನೇಬಲ್ ಮಾಡ್ತಾರೆ. ಸೊ ಸ್ವಲ್ಪ ಪೇಷನ್ಸ್ ಇರಲಿ, ನಿಮಗೆ ಬಂದಾಗ ನಮಗೆ ಹೇಳ್ಕೊಡ್ತೀನಿ. ಆಯ್ತಾ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಇನ್ನೊಂದೇನಪ್ಪಾ ಅಂದ್ರೆ ಇದು ಬಂದ್ಬಿಟ್ಟು ಜಿಲ್ಲಾ ಪಂಚಾಯತ್ ರಾಯಚೂರು. ಓಕೆ, ಆಗಲೇ ಯಾದಗಿರಿ ನೋಡಿದ್ವಿ,
ಇವಾಗ ರಾಯಚೂರು. ಓಕೆ, ಇಲ್ಲಿ ಗ್ರಾಮ ಪಂಚಾಯಿತಿ, ಓಕೆ, ಗ್ರಂಥಾಲಯ ಮತ್ತು ಮಹಿಳಾ ಕೇಂದ್ರಗಳ ಮೇಲ್ವಿಚಾರಕರು ಅಂತ ತಗೋತಾ ಇದ್ದಾರೆ, ಸೂಪರ್ವೈಸರ್. ಓಕೆ, ಸೊ ನಿಮ್ಮ ಒಂದು ಕ್ಯಾಟಗರಿ ಮೇಲೆ ಕೊಟ್ಟಿದ್ದಾರೆ ನೋಡಿ. ಓಕೆ, ಈ PDF ಬೇಕಾದ್ರೆ ಸರ್ ನನಗೆ PDF ಕಳಿಸ್ಕೊಡಿ ಸರ್, ನಾನು ನೋಡ್ತೀನಿ ಅಂದ್ರೆ PDF ಕೂಡ ನಿಮಗೆ ಕಳಿಸ್ಕೊಡ್ತೀನಿ. ಓಕೆ, ಸೊ ಇಲ್ಲಿ ನೋಡಿ ಅರ್ಜಿ ಸಲ್ಲಿಸಲಿಕ್ಕೆ 15 ತಾರೀಕೆ ಚಾಲು ಆಗಿದೆ. ಓಕೆ, 2 ದಿನ ಆಯಿತು ಆಲ್ರೆಡಿ. ಸೊ ಲಾಸ್ಟ್ ಡೇಟು 29 ತಾರೀಕಿದೆ. ಓಕೆ, ಇದೇ ತಿಂಗಳ ಲಾಸ್ಟ್ ಇದೆ. ಸೊ ಫೀಸ್ ಕೂಡ ಕೊಟ್ಟಿದ್ದಾರೆ. ಸಾಮಾನ್ಯ ಅರ್ಹತೆ ವಿದ್ಯಾರ್ಥಿಗಳಿಗೆ 500 ರೂಪಾಯಿ, 2A 2B 3A 3B ಆಗಿದೆ 300, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಆಗಿದ್ರೆ 200, ವಿಶೇಷ ಏನಪ್ಪಾ ಅಂದ್ರೆ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿಗೆ 100 ರೂಪೀಸ್ ಇಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಏನಪ್ಪಾ ಅಂದ್ರೆ ಎಲ್ಲ ಕೂಡ ಬ್ಯಾಂಕ್ ಕೊಟ್ಟಿದ್ದಾರೆ, ಯಾವ ರೀತಿ ಪೇ ಮಾಡಬೇಕು ಪ್ರತಿಯೊಂದು ನಾವು ನಿಮಗೆ ಟೆಕ್ನಿಕಲಿ ಏನಿದೆಯಲ್ಲ ನಿಮಗೆ ಹೆಲ್ಪ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ವಿದ್ಯಾರ್ಥಿಗಳೇ ಬಹಳಷ್ಟು ಏನಪ್ಪಾ ಅಂದ್ರೆ ವೇಕೆನ್ಸಿಗಳು ಬಂದಿದ್ದಾವೆ. ಸೊ ಸ್ವಲ್ಪ ವಿಡಿಯೋ ಲೆಂದಿ ಆಗುತ್ತೆ, ತಪ್ಪದೆ ಫುಲ್ ಎಂಟೈರ್ ವಿಡಿಯೋನ ನೋಡಿ. ಕರ್ನಾಟಕ ಸರ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಮುಖಾಂತರ ಇತ್ತೀಚೆಗಷ್ಟೇ ಗ್ರಾಮ ಆಡಳಿತ ಅಧಿಕಾರಿ, ಓಕೆ, VAO ವಿಲೇಜ್ ಅಕೌಂಟೆಂಟ್ಗೆ ಕರೆದಿದ್ದಾರೆ. ನಿಮ್ಮ ಜಿಲ್ಲೆಯಲ್ಲೇ ಕೂಡ ಸಾಕಷ್ಟು ವೇಕೆನ್ಸಿ ಬಂದಿದೆ. ಹೈಯೆಸ್ಟ್ ಇರೋದು ತುಮಕೂರು, ಮಂಡ್ಯ, ಮೈಸೂರು, ಅದೇ ರೀತಿಯಾಗಿ ಬೆಳಗಾವಿ. ಸೊ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ನನಗೆ ಡಾಕ್ಯುಮೆಂಟ್ ಕಳಿಸಬೇಕು. ಜಸ್ಟ್ ವಾಟ್ಸಾಪಿಗೆ ನನಗೆ ನಿಮ್ಮೆಲ್ಲ ಫೋಟೋಸ್ ಕಳಿಸಿದ್ರೆ, ಫಾರ್ ಎಕ್ಸಾಂಪಲ್ 2nd PUC 10th ಕಾಸ್ಟ್ ಸರ್ಟಿಫಿಕೇಟು, ಆಮೇಲೆ ಫೋಟೋ ಸಿಗ್ನೇಚರ್ ಕಳಿಸ್ಕೊಟ್ರೆ ಅರ್ಜಿ ಹಾಕಿ ಕೊಡ್ತೀವಿ. ಇನ್ನೊಂದು ಅಪ್ಡೇಟ್ ಮಾಡಬೇಕಿತ್ತು. ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ ಅಲ್ವಾ, ತಪ್ಪದೇ ಎಲ್ಲರೂ ಕೂಡ ನಿಮ್ಗೆಲ್ಲ ಕೂಡ ರಿಕ್ವೆಸ್ಟ್ ಮಾಡ್ತೀನಿ, ಯಾರು ಇವಾಗ SC ST ಇರ್ತಿರಲ್ವಾ ಅಂಥವ್ರು ಹೊಸ ಕಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿ. ಹಳೆ ಕಾಸ್ಟ್ ಸರ್ಟಿಫಿಕೇಟ್ ಇವಾಗ ವ್ಯಾಲಿಡ್ ಆಗಿರಲ್ಲ, ಯಾಕೆಂದ್ರೆ ಗ್ರೂಪ್ ವೈಸ್ ನಿಮಗೆ ಕಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ತಪ್ಪದೆ ಹೊಸ ಕಾಸ್ಟ್ ಸರ್ಟಿಫಿಕೇಟ್ ಅರ್ಜಿ ಹಾಕಿ ನಮ್ಮ ಜೊತೆ ಬನ್ನಿ, ನಮಗೆ ಅರ್ಜಿ ಹಾಕಿ ಕೊಡ್ತೀವಿ. ಓಕೆ, ಸೊ ವಿಲೇಜ್ ಅಕೌಂಟೆಂಟ್ಗೆ ತಪ್ಪದೆ ಅರ್ಜಿ ಸಲ್ಲಿಸಿ ವಿದ್ಯಾರ್ಥಿಗಳೇ. 2nd PUC ಬರೇ ಪಾಸ್ ಮಾಡಿದ್ರೆ ಸಾಕು. ಓಕೆ, ಲಾಸ್ಟ್ ಡೇಟ್ 30ನೇ ತಾರೀಕಿದೆ. ಫೀಸು ನಿಮಗೆ 750 ರೂಪಾಯಿ ಇದೆ. 2A 2B ಅಂತವ್ರಿಗೆ, ಪರಿಶಿಷ್ಟ ಜಾತಿಯವರಿಗೆ 500, ಆಮೇಲೆ ವಿಕಲಚೇತನ ವಿದ್ಯಾರ್ಥಿಗಳಿಗೆ 250. ಓಕೆ, ಸೊ ಬಹಳಷ್ಟು ವೇಕೆನ್ಸಿಗಳು ಬಂದಿದ್ದಾವೆ. ತಪ್ಪದೆ ಅರ್ಜಿಯನ್ನು ಸಲ್ಲಿಸಿ. ಇದೆಲ್ಲ ಸಿಲೆಬಸ್ ಏನು, ಅದಕ್ಕೆ ಯಾವ ರೀತಿ ಕ್ವಶನ್ ಪೇಪರ್ಸ್ ಏನು, ಹೆಂಗೆ ಪ್ರಿಪೇರ್ ಆಗಬೇಕು, ಪ್ರತಿಯೊಂದು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಒಂದ್ಸಲ ಫೋನ್ ಮಾಡಿ. ಇನ್ನೊಮ್ಮೆ ಹೇಳ್ತಾ ನೋಡಿ, ವಾಟ್ಸ್ಆಪ್ ನಂಬರು 7892575079. ಓಕೆ, ಇದು ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಗ್ರಾಮ ಏನಪ್ಪಾ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಇಲ್ಲಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಬೆಂಗಳೂರು ನಗರದಲ್ಲಿ ಎಷ್ಟು ವೇಕೆನ್ಸಿ ಇದೆ, ಬೆಂಗಳೂರು ಗ್ರಾಮಾಂತರ ರೂರಲ್ ಆಯ್ತಾ, ಚಿತ್ರದುರ್ಗ, ಓಕೆ, ಕೋಲಾರ, ಸೊ ತುಮಕೂರು, ಸೊ ಪ್ರತಿಯೊಂದು ಕೊಟ್ಟಿದ್ದಾರೆ. ಓಕೆ, ತುಮಕೂರಲ್ಲೇ ಹೈಯೆಸ್ಟ್ ಇದೆ, ನೋಡ್ತಾ ಇರ್ಬೋದು, 50 ಇದೆ. ಅದಕ್ಕೆ ಎಲ್ಲ ಕೂಡ ಅರ್ಜಿ ಸಲ್ಲಿಸಿ. ನೆಕ್ಸ್ಟ್ ವಿದ್ಯಾರ್ಥಿಗಳು, ನೆಕ್ಸ್ಟ್ ಮೂವಿಂಗ್ ಆನ್ ಟು ನೆಕ್ಸ್ಟ್ ಜಾಬ್, ದ್ಯಾಟ್ ಈಸ್ ಭೂಮಾಪಕರು, ಲ್ಯಾಂಡ್ ಸರ್ವೇಯರ್. ಸೊ ಇದಕ್ಕೆ ಸ್ಯಾಲ್ರಿ 37,500 ಬೇಸಿಕ್ ಆಗಿರುತ್ತೆ. ಅಷ್ಟೇ ಏನಪ್ಪಾ ಅಂದ್ರೆ ನೀವು BE BTech ಮಾಡ್ತಿರಲ್ಲ, ಸೊ ಅಂಥವ್ರಿಗೆ ಇದು ಬೆಸ್ಟ್ ಆಗುತ್ತೆ. ಇಲ್ಲ ನೀವೇನೋ ಡಿಪ್ಲೊಮಾ ಮಾಡಿದ್ರೆ ಇಂಜಿನಿಯರಿಂಗ್, ಇದು ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಇಲ್ಲ BSc ಕೃಷಿ, ಓಕೆ, ಅಗ್ರಿಕಲ್ಚರಲ್ಲಿ ಮಾಡಿದ್ರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇಲ್ಲಿ ಏಜ್ ಲಿಮಿಟ್ 40 ಇಯರ್ಸ್, ಸಾಮಾನ್ಯ 2A 2B ಆಗಿದ್ರೆ 43, ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆಗಿದ್ರೆ 45 ಇಯರ್ಸ್. ಓಕೆ, ಫೀಸು ಸೇಮ್ ಫೀಸು 750 ಫಾರ್ 2A 2B, ಆಮೇಲೆ ಏನಪ್ಪಾ ಅಂದ್ರೆ SC ST ಆಗಿದ್ರೆ 500, ಆಮೇಲೆ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ 250 ರೂಪೀಸ್. ಓಕೆ, ಸೊ ಇಲ್ಲಿ ಎಕ್ಸಾಮಿನೇಷನ್ ಡೇಟ್ ಕೊಟ್ಟಿದ್ದಾರೆ ನೋಡಿ. ಸೊ ಪತ್ರಿಕೆ 1 ಪತ್ರಿಕೆ 2 ಅಕ್ಟೋಬರ್ ಅಲ್ಲಿ ಎಕ್ಸಾಮಿನೇಷನ್ ಆಗತ್ತೆ. ಓಕೆ, ಸೊ ವಿದ್ಯಾರ್ಥಿಗಳು ನೆಕ್ಸ್ಟ್ ಜಾಬ್ ಬಗ್ಗೆ ಮಾತನಾಡೋಣ ಬನ್ನಿ. ಸೊ ಇದು ವಿದ್ಯಾರ್ಥಿಗಳೇ ಬಹಳ ಜನ ಕೇಳ್ತಾನೆ ಇದ್ರಿ, ಸರ್ ನಮಗೆ ಶಿಕ್ಷಕರಾಗಬೇಕು. ಓಕೆ, ಏನಪ್ಪಾ ಅಂದ್ರೆ BEd ಮಾಡಿದ್ದೇನೆ, ಅದೇ ರೀತಿಯಾಗಿ TET ಕೂಡ ಎಕ್ಸಾಮಿನೇಷನ್ ಕ್ವಾಲಿಫೈ ಮಾಡಿದ್ದೇನೆ. ಸೊ ತಪ್ಪದೆ ನನಗೆ ಒಂದು ಅರ್ಜಿ ಹಾಕೊಡಿ. ಫಾರ್ ಎಕ್ಸಾಂಪಲ್ ನೀವು ಕನ್ನಡ ಭಾಷಾ ಶಿಕ್ಷಕರಾಗಿದ್ರೆ, ಸೊ ನೀವು ಬ್ಯಾಚುಲರ್ ಆಫ್ ಆರ್ಟ್ಸ್ ವಿತ್ ಐಚ್ಛಿಕೆ ಏನಪ್ಪಾ ಅಂದ್ರೆ ಸಬ್ಜೆಕ್ಟ್ ಆಗಿ ಕನ್ನಡನ ಕಲ್ತಿರ್ಬೇಕು. ಓಕೆ, BEd ಆಗಿರಬೇಕು, TET ಆಗಿರಬೇಕು. ಓಕೆ, ಇಲ್ಲ ಸರ್ ಅದೆಲ್ಲ ಆಗಿಲ್ಲ, ನಾನು ಬರೀ BE ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೇನೆ ಅಥವಾ ಕಂಪ್ಯೂಟರ್ ರಿಲೇಟೆಡ್ ಡಿಗ್ರಿ ಮಾಡಿದ್ದೇನೆ ಅಂದ್ರೆ ನೀವು ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಟೀಚರ್ ಆಗಿ ಅರ್ಜಿಯನ್ನ ಸಲ್ಲಿಸಬಹುದು. ಓಕೆ, ಗಣಕಯಂತ್ರ ಅಂತ ಕರೀತಾರೆ, ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ BCA ಮಾಡಿದ್ರು ಅಪ್ಲೈ ಮಾಡ್ಬೋದು, BSc ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿದ್ರು ಅಪ್ಲೈ ಮಾಡ್ಬೋದು, BE BTech ಮಾಡಿತಿರಲ್ಲ ಕಂಪ್ಯೂಟರ್ ಸೈನ್ಸ್, ಅವರು ಕೂಡ ಅರ್ಜಿ ಸಲ್ಲಿಸಬಹುದು. ಓಕೆ, ಇಲ್ಲ ಸರ್ ನಾನು ಫಿಸಿಕಲ್ ಏನಪ್ಪಾ ಅಂದ್ರೆ ದೈಹಿಕ ಶಿಕ್ಷಕರಾಗಬೇಕಂತಿದ್ರೆ ಮಾನ್ಯತೆ ಪಡೆದ ಒಂದು ವಿಶ್ವವಿದ್ಯಾಲಯದಿಂದ ಸ್ನಾತಕ ಪಡೆದಿರಬೇಕು, ಆಮೇಲೆ BPEd ಮಾಡಿರಬೇಕು, ಅದ್ರ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಓಕೆ, ಇದ್ರದ್ದು ವಿದ್ಯಾರ್ಥಿಗಳೇ ಏಜ್ ಸಾಕಷ್ಟು ಇದೆ. ಫಾರ್ ಎಕ್ಸಾಂಪಲ್ ನಿಮಗೆ ಸಾಮಾನ್ಯದವ್ರಿಗೆ 45 ಕೊಟ್ಟಿದ್ದಾರೆ, 2A 2B ಆದವ್ರಿಗೆ 48, ಆಮೇಲೆ SC ST ಆಗಿದ್ರೆ 50 ವರ್ಷ. ಓಕೆ, ಇನ್ನೇನು ಸೆಂಚುರಿ ಹೊಡಿಬೇಕು, ಆದಷ್ಟು ಬೇಗನೆ ಏನಪ್ಪಾ ಅಂದ್ರೆ ಅರ್ಜಿ ಸಲ್ಲಿಸಿ. ಓಕೆ, ಒಳ್ಳೆ ಪೋಸ್ಟ್ಗಳು ಇದಾವೆ. ಸ್ಯಾಲ್ರಿ 54,000 ಇರುತ್ತೆ. ಇನಿಷಿಯಲಿ ಸ್ಟಾರ್ಟಿಂಗ್ 54,000. ಓಕೆ, ಲಾಸ್ಟ್ ಡೇಟು 13ನೇ ತಾರೀಕು ಆಗಸ್ಟ್ ಇದೆ. ಓಕೆ, ಇನ್ನು ಕೂಡ ಸಾಕಷ್ಟು ಟೈಮ್ ಇದೆ, ತಪ್ಪದೆ ಅರ್ಜಿಯನ್ನ ಸಲ್ಲಿಸಿ. ಓಕೆ, ಸೊ ನೆಕ್ಸ್ಟ್ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಜಾಬ್ ಹೋಗೋಣ ಬನ್ನಿ. ಇದು ಬಂದ್ಬಿಟ್ಟು CAR DAR ಬಹಳ ಜನ ಅಪ್ಲೈ ಮಾಡಿದ್ರಿ ಕಾನ್ಸ್ಟೇಬಲ್ಗೆ. ಓಕೆ, ಸೊ ಅದೇ ರೀತಿಯಾಗಿ KSRP ಅಂತ ಕರೀತಾರೆ, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸು.
ಫೀಮೇಲ್ಸು ಮೇಲ್ಸು ಇಬ್ರು ಕೂಡ ಅರ್ಜಿ ಸಲ್ಲಿಸಬಹುದು. ಓಕೆ, ಪೊಲೀಸ್ ಕಾನ್ಸ್ಟೇಬಲ್ಗೆ. ಸೊ ಇಲ್ಲಿ ವೇತನ ಶ್ರೇಣಿ 37,500 ಇರುತ್ತೆ. ಸೊ ಪುರುಷದವರಿಗೆ ಜಾಸ್ತಿ ವೇಕೆನ್ಸಿ ಇದೆ, ಮಹಿಳಾದವ್ರಿಗೆ ಬರೀ 73 ಇದೆ. ಬಟ್ ಟ್ರೈ ಮಾಡಿ, ಲಕ್ ಇರುತ್ತೆ. ಏನಾಗುತ್ತೆ ಗೊತ್ತಾ, ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಇವಾಗ ಏನಂದ್ರೆ ಥಿಯರಿ ಎಕ್ಸಾಮ್ ಅಲ್ಲಿ ಪಾಸ್ ಆದವರು ಪ್ರಾಕ್ಟಿಕಲ್ ಅಲ್ಲಿ ಫೇಲ್ ಆಗ್ತಾರೆ. ಫಿಸಿಕಲ್ ಎಜುಕೇಶನ್, ಓಕೆ, ಫಿಸಿಕಲ್ ಎಕ್ಸಾಮ್ ದಲ್ಲಿ ಫೇಲ್ ಆಗ್ತಾರೆ. ಅದಕ್ಕೆ ಏನ್ ಮಾಡಿ, ನೀವು ಒಂಥರ ಟ್ರೈ ಮಾಡಿ, ನಿಮ್ದು ಲಕ್ ಇತ್ತಪ್ಪ ಅಂದ್ರೆ 100% ಆಗುತ್ತೆ. ಓಕೆ, ಇನ್ ಕೆಲವರು ಪ್ರಾಕ್ಟಿಕಲ್ ಚೆನ್ನಾಗಿರ್ತಾರೆ ಬಟ್ ಥಿಯರಿಯಲ್ಲಿ ಚೆನ್ನಾಗಿ ಮಾಡಲ್ಲ. ಹಂಗಾಗಿ ಅಲ್ಲಿ ಮತ್ತೆ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ಬರೀ ಸೆಕೆಂಡ್ PUC ಆಧಾರ ಮೇಲೆ ನಿಮಗೆ ಜಾಬ್ ಕೊಡ್ತಾರೆ. ಓಕೆ, ಹೈಟ್ ಇನ್ನೊಮ್ಮೆ ಹೇಳ್ತಾ ಇದೀನಿ ನೋಡಿ, ನೀವೇನಾದ್ರೂ 168 ಸೆಂಟಿಮೀಟರ್ ಮೇಲ್ಸ್, ಓಕೆ, ಬಾಯ್ಸ್ಗೆ ಮೇಲ್ ಆಗಿದ್ರೆ 168 ಸೆಂಟಿಮೀಟರ್ ಇರಲೇಬೇಕು. ಫಾರ್ ಎಕ್ಸಾಂಪಲ್ ನೀವು ಫೀಮೇಲ್ಸ್ ಆಗಿದ್ರೆ 157 ಸೆಂಟಿಮೀಟರ್ ಇರಲೇಬೇಕು. ಅಂಥವ್ರು ಮಾತ್ರ ಅರ್ಜಿ ಸಲ್ಲಿಸಿ. ಓಕೆ, ಹೈಟ್ ಇಲ್ಲ ಅಂದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಹೋಗಬೇಡಿ. ಫೀಸ್ ಕೂಡ ಸೇಮ್ ಇದೆ. ಓಕೆ, ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಯಾವ ರೀತಿ ಎಕ್ಸಾಮ್ ಇರುತ್ತೆ, ಯಾವಾಗ ಎಕ್ಸಾಮ್ ಎಲ್ಲ ಕೂಡ ಕೊಟ್ಟಿದ್ದಾರೆ, ಲಿಖಿತ ಪರೀಕ್ಷೆ. ಸೊ ನಿಮ್ಗೇನಪ್ಪ ಅಂದ್ರೆ ಸೆಪ್ಟೆಂಬರ್ ಅಲ್ಲಿ ಇರುತ್ತೆ. ಓಕೆ, KSRP. ಸೊ ತಪ್ಪದೆ ಇದು ಕೂಡ ಅರ್ಜಿ ಸಲ್ಲಿಸಿ, ಎಲ್ಲದೂ ಕ್ಲಿಕ್ ಆಗ್ತೀರಾ. ಓಕೆ, ಸೊ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಇನ್ನೊಂದು ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಕೆಲವೊಂದು ಪ್ರೈವೇಟ್ ಆಸ್ ವೆಲ್ ಗೌರ್ಮೆಂಟ್ ಇದಾವೆ. ಇದು ಬಂದ್ಬಿಟ್ಟು ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್. ಓಕೆ, ವಿಶಾಖಪಟ್ಟಣಂ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಎಕ್ಸಿಕ್ಯೂಟಿವ್ ಕೋಆರ್ಡಿನೇಟರ್ ಅಂತ ತಗೋತಾ ಇದ್ದಾರೆ. ಓಕೆ, ಬರೀ ಒಂದೇ ಪೋಸ್ಟ್ ಇದೆ. ಸೊ ಆಲ್ರೆಡಿ ಏನಪ್ಪಾ ಅಂದ್ರೆ ಚಾಲೂ ಆಗಿದೆ ಅಪ್ಲಿಕೇಶನ್, ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಸೊ ಡಿಗ್ರಿ ಏನಾಗಿರ್ಬೇಕು, ಏನಪ್ಪಾ ಅಂದ್ರೆ ಒಂದು ಡಿಗ್ರಿ ಆಗಿರ್ಬೇಕು. ಇನ್ ಕೇಸ್ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಆದ್ರೂ ಕೂಡ ಅರ್ಜಿ ಸಲ್ಲಿಸಬಹುದು. ಡಿಸೈರೇಬಲ್ ಏನಪ್ಪಾ ಅಂದ್ರೆ MBA ಇದ್ರೆ ಒಳ್ಳೇದು, ಇಲ್ಲ ಅಂದ್ರೆ ನಡೆಯುತ್ತೆ. ಓಕೆ, ಇದಕ್ಕೂ ಅರ್ಜಿ ಸಲ್ಲಿಸಿ. ಬರೀ 300 rupees ಫೀಸ್ ಕೊಟ್ಟಿದ್ದಾರೆ. ಓಕೆ, ಎಲ್ಲಾದ್ರೂ ಒಂದು ಗೌರ್ಮೆಂಟ್ ಜಾಬ್ ಆಗೇ ಆಗುತ್ತೆ. ತಪ್ಪದೆ ಸ್ಟ್ರಾಟಜಿ ಮುಖಾಂತರ ಹೋಗಬೇಕು, ಸುಮ್ಮನೆ ಬ್ಲೈಂಡ್ಲಿ ಅಪ್ಲೈ ಮಾಡಬಾರ್ದು. ಸೊ ಎಲ್ಲ ಕೂಡ ಇನ್ಸ್ಟ್ರಕ್ಷನ್ ಓದ್ಕೊಂಡು ಮಾತ್ರ ಅಪ್ಲೈ ಮಾಡಬೇಕು. ಸೆಟ್ ಆಗುತ್ತಾ, ಯಾವ ರೀತಿ ಕಾಂಪಿಟೇಷನ್ ಇರುತ್ತೆ, ಪ್ರತಿಯೊಂದು ನಾನು ನಿಮಗೆ ನಮ್ಮ ಫೋನಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಇದು ಏನಪ್ಪಾ ಅಂದ್ರೆ ಸ್ವಲ್ಪ ಪ್ರೈವೇಟ್ ಆಗಿರುತ್ತೆ. ಇದು ಏನಪ್ಪಾ ಅಂದ್ರೆ ಫೆಸಿಲಿಟಿ ಅಸಿಸ್ಟೆಂಟ್. ಓಕೆ, ಇಲ್ಲಿ ಕೂಡ ಏನಪ್ಪಾ ಅಂದ್ರೆ 2 ವರ್ಷ ಜಾಬ್ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ರೆ ಬೇಕು. ಇಲ್ಲ ಯಾವ ರೀತಿ ಜಾಬ್ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ವೇಕೆನ್ಸಿ ಬೇರೆ ಒಂದೇ ಇದೆ. ಏಜ್ ಲಿಮಿಟ್ 35 ಏನಪ್ಪಾ ಅಂದ್ರೆ ವರ್ಷ ಆಗಿರಬೇಕು. ಲಾಸ್ಟ್ ಡೇಟ್ 31ನೇ ತಾರೀಕು ಜುಲೈ ಇದೆ. ಓಕೆ, ಸೊ ನಾವು ಯೂಶಲಿ ಗೌರ್ಮೆಂಟ್ ಅಷ್ಟೇ ಫೋಕಸ್ ಮಾಡ್ತೀವಿ. ಕೆಲವೊಂದಿಷ್ಟು ಪ್ರೈವೇಟ್ ಬರುತ್ತೆ, ಬಟ್ ನೀವು ಅದಕ್ಕೆ ಇಷ್ಟ ಇದ್ರೆ ಸಲ್ಲಿಸಿ. ಓಕೆ, ಇದು ಕೂಡ ಏನಪ್ಪಾ ಅಂದ್ರೆ ಕಾಂಟ್ರಾಕ್ಟ್ ಆಗಿರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ್. ಓಕೆ, ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಕರಿತೀವಿ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಮುಖಾಂತರ ವಿದ್ಯಾರ್ಥಿಗಳೇ ಇಲ್ಲಿ ನೀವೇನಪ್ಪಾ ಅಂದ್ರೆ ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಸ್ಯಾಲ್ರಿ ಬಂದ್ಬಿಟ್ಟು 18,766 ಇರುತ್ತೆ. ಓಕೆ, ಇದಕ್ಕೆ ಏನಪ್ಪಾ ಅಂದ್ರೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಇದು ಸ್ಯಾಲ್ರಿ ಕಡಿಮೆ ಇದೆ ನಂಗೆ ಗೊತ್ತಿದೆ, ಬಟ್ ಸ್ಟಿಲ್ ನೀವೇನಾದ್ರು B ಫಾರ್ಮಾ D ಫಾರ್ಮಾ ಮಾಡಿದ್ರೆ ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಓಕೆ, ಸೊ ಇದು ಬರೀ ಕಾಂಟ್ರಾಕ್ಟ್ ಆಗಿರುತ್ತೆ, ಜಲ್ದಿನ ಸಿಕ್ಬಿಡುತ್ತೆ ಜಾಬ್. ಓಕೆ, ನೀವು ಎಲ್ಲ ಗೌರ್ಮೆಂಟ್ಗೆ ಟ್ರೈ ಮಾಡ್ತೇನೆ ಅಂದ್ರೆ ಫಸ್ಟ್ ಇದೊಂದು ಜಾಬ್ ತಗೋರಿ. ಯಾವುದೋ ಒಂದು ಜಾಬ್ ಇದ್ರೂ ಕೂಡ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಅದು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ. ಓಕೆ, ಇದು ಕಾಂಟ್ರಾಕ್ಟ್ ಆಗಿರುತ್ತೆ, ಬಟ್ ಇನ್ ಗೌರ್ಮೆಂಟ್ ಅಂಡರ್ಟೇಕಿಂಗ್. ಓಕೆ, ನೆಕ್ಸ್ಟ್ ಹಿಂದೂಸ್ತಾನ್ ಶಿಪ್ ಯಾರ್ಡ್. ಇದು ಆಲ್ರೆಡಿ ನಾನು ಇವಾಗ ಜಸ್ಟ್ ಡಿಸ್ಕಸ್ ಮಾಡಿದೆ. ಇದಕ್ಕೆ ತಪ್ಪದೆ ಅರ್ಜಿ ಸಲ್ಲಿಸಿ. ಓಕೆ, ನೆಕ್ಸ್ಟ್ ಪತ್ರಿಕಾ ಪ್ರಕಟಣೆ. ಇದು ಏನಪ್ಪಾ ಅಂದ್ರೆ ಕಿರಿಯ ಏನಪ್ಪಾ ಅಂದ್ರೆ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿ ಅಂತ ತಗೋತಾ ಇದ್ದಾರೆ. ಓಕೆ, ಸೊ ಸ್ವಲ್ಪ ಇಲ್ಲೂ ಕೂಡ ಇದು ಕಾಂಟ್ರಾಕ್ಟ್ ಆಗಿರುತ್ತೆ, ಸ್ಯಾಲ್ರಿ ಸ್ವಲ್ಪ ಕಡಿಮೆ ಇರುತ್ತೆ, ಡೋಂಟ್ ವರಿ. ಓಕೆ, ನೆಕ್ಸ್ಟ್ ವಿದ್ಯಾರ್ಥಿಗಳೇ ಹೋಗೋಣ ಬನ್ನಿ. ಹೈಕೋರ್ಟ್ ವಿದ್ಯಾರ್ಥಿಗಳೇ ಬೆಂಗಳೂರು ರೀಸೆಂಟ್ ಆಗಿ ಕಾಲ್ಫರ್ಮ್ ಮಾಡಿದ್ದು, ಡೇಟ್ ಕೂಡ ಕ್ಲೋಸ್ ಆಗಿತ್ತು. ಬಟ್ ಏನ್ ಮಾಡಿದ್ದಾರೆ ಅಂದ್ರೆ ಟೋಟಲ್ ವೇಕೆನ್ಸಿ ನಿಮಗೆ ಮುಂಚೆ 81 ಇತ್ತು. ಆಯ್ತಾ, ಸೊ ಇವಾಗ ಅದನ್ನ ಎಕ್ಸ್ಟೆಂಡ್ ಮಾಡಿಬಿಟ್ಟು 89+1 ಮಾಡಿದ್ದಾರೆ, 90 ಮಟ ಮಾಡಿದ್ದಾರೆ. ಅದಕ್ಕೆ ಮತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾರು ನಮ್ಮ ಚಾನಲ್ ಮುಖಾಂತರ ಓಕೆ ನಾವು ನಿಮ್ಗೆ ಅರ್ಜಿ ಹಾಕಿ ಕೊಟ್ಟಿದ್ವಿ, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಬೆಂಗಳೂರ್ದು ಹೈಕೋರ್ಟ್ದು ಅರ್ಜಿ ಹಾಕಿ ಕೊಟ್ಟಿದ್ವಿ. ಸೊ ತಪ್ಪದೆ ನಂಗೆ ಏನು ಮಾಡಿ, ನನಗೆ ವಾಟ್ಸಪ್ಗೆ ಮೆಸೇಜ್ ಮಾಡಿ ಒಂದು ಸಣ್ಣ ಒಂದು ಏನಪ್ಪಾ ಅಂದ್ರೆ ಒಂದು ಕೆಲಸ ಕೊಟ್ಟಿದ್ದಾರೆ ನಿಮಗೆ. ಏನಂದ್ರೆ ಅಡಿಷನಲ್ ಇನ್ಫಾರ್ಮೇಶನ್. ಫಾರ್ ಎಕ್ಸಾಂಪಲ್ ನೀವು 10th ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಓಕೆ, 10th ಪ್ಲಸ್ ಸೆಕೆಂಡ್ PUC ಮಾಡಿರ್ತೀರಾ. ಸೊ ಸೆಕೆಂಡ್ PUC ಡೀಟೇಲ್ಸ್ ಆ್ಯಡ್ ಮಾಡಬೇಕು. ಇಲ್ಲ ನೀವು ಡಿಗ್ರಿ ಮಾಡಿದ್ರೆ ಡಿಗ್ರಿ ಡೀಟೇಲ್ಸ್ನ ಆ್ಯಡ್ ಮಾಡಬೇಕು. ಅದಕ್ಕೆ ನಿಮ್ಗೆ ಇಲ್ಲಿ ಕ್ಲಿಕ್ ಕೇರ್ ಅಂತ ಕೊಟ್ಟಿದ್ದಾರೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಇದು ಏನಪ್ಪಾ ಅಂದ್ರೆ ಸ್ವಲ್ಪ ಸರ್ವರ್ ಎರರ್ ಇದೆ, ಬಟ್ ಅದು ವೆರಿ ಸೂನ್ ಇದು ಮಾಡ್ತಾರೆ. ಸೊ ಇದು ಏನಪ್ಪಾ ಅಂದ್ರೆ ಅರ್ಜಿ ಹಾಕಿ ಕೊಡ್ತೀವಿ. ಓಕೆ, ಸಣ್ಣ ಅಪ್ಡೇಟ್ ಇದೆ. ಆಮೇಲೆ ನೀವು SC/ST ಆಗಿರ್ತೀರಾ, ಸ್ಪೆಷಲಿ SC ದವ್ರಿಗೆ ನಿಮ್ದು ಗ್ರೂಪ್ ವೈಸು ಅಪ್ಡೇಟ್ ಮಾಡಬೇಕು. ಕಾಸ್ಟ್ ಸರ್ಟಿಫಿಕೇಟ್ ಆಗಲೇ ಹೇಳಿದೆ. ಓಕೆ, ಅದಕ್ಕೆ ಏನು ಮಾಡ್ಬೇಕಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ತಕ್ಕಂತೆ ಹೊಸ ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕು. ಬರೀ SC ದವ್ರಿಗೆ ಅಷ್ಟೇ. ಓಕೆ, ಆಮೇಲೆ ನೀವೇನಾದರೂ ಬೇರೆದವರು ಅರ್ಜಿ ಹಾಕಿರ್ತೀರಾ, 2A ಆಗಿರ್ಬೋದು, ST ಹಾಕಿರ್ತೀರಾ, ಜನರಲ್ ಹಾಕಿರ್ತೀರಾ, ಅಂಥವ್ರು ಕೂಡ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಶನ್ ಅಪ್ಡೇಟ್ ಮಾಡಬೇಕು. ಬರೀ SSLC ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಓಕೆ, ಅಂಥವ್ರು ಮತ್ತೆ ಮಾಡಬೇಕು. ಓಕೆ, ಮಾಡಲೇಬೇಕು. ನೀವೇನು ಮಾಡದೇ ಇರಿ, ಜಸ್ಟ್ ಅಪ್ಡೇಟ್ ಮಾಡಬೇಕು. ಲಿಂಕಲ್ಲಿ ಹೋಗಿ ಫಾರ್ಮ್ ಫಿಲ್ ಮಾಡಬೇಕು. ಸೊ ತಪ್ಪದೆ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ವಿಡಿಯೋನ. ಯಾಕಂದ್ರೆ ಹೈಕೋರ್ಟ್ ಬೆಂಗಳೂರ್ದು ಅರ್ಜಿ ಹಾಕಿರ್ತೀರಾ, ಬಟ್ ಇದು ಸಣ್ಣ ಅಪ್ಡೇಟ್ ಮಾಡಲಿಲ್ಲ ಅಂದ್ರೆ ನಿಮಗೆ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ತಪ್ಪದೆ ನನಗೆ ವಾಟ್ಸಪ್ಗೆ ಕರೆ ಮಾಡಿ. ಓಕೆ, ಸೊ ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಚಿಕ್ಕಮಗಳೂರಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಪ್ಯೂನ್ ಹುದ್ದೆ ಕರೆದಿದ್ದಾರೆ. ಪ್ಯೂನು, ಪ್ರೊಸೆಸ್ ಸರ್ವರು,
ಅದೇ ರೀತಿಯಾಗಿ ಸ್ಟೆನೋಗ್ರಾಫರು, ಅದೇ ರೀತಿಯಾಗಿ ಟೈಪಿಸ್ಟು, ಆಮೇಲೆ ಕಾಪಿ ಟೈಪಿಸ್ಟು. ಓಕೆ. ಟೈಪಿಸ್ಟು, ಕಾಪಿ ಟೈಪಿಸ್ಟ್‌ಗೆ ಟೈಪಿಸ್ಟ್ ಸರ್ಟಿಫಿಕೇಟ್ ಬೇಕು. ನಿಮ್ದು ಯಾವುದು ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಪ್ಯೂನಿಗೆ ಅರ್ಜಿ ಸಲ್ಲಿಸಬಹುದು. ಬರೀ 10th ಮಾಡಿದ್ರೆ ಸಾಕು, ಆರಾಮ್ಸೆ ಅರ್ಜಿ ಸಲ್ಲಿಸಬಹುದು. ಈವನ್ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್, ಈಗ ನಾ ಡಿಸ್ಕಸ್ ಮಾಡಿದ್ದು ಬೆಂಗಳೂರು ಹೈಕೋರ್ಟು. ಓಕೆ, ಇಲ್ಲಿ ಕೊಟ್ಟಿದ್ದು ನೋಡಿ ಹೈಕೋರ್ಟು. ಈಗ ನಾ ಹೇಳ್ತಾ ಇರೋದು ಬೆಂಗಳೂರು ಸಿವಿಲ್ ಕೋರ್ಟು. ಓಕೆ, ಸಿಟಿ ಸಿವಿಲ್ ಕೋರ್ಟು. ಇಲ್ಲಿ ಕೂಡ ಪ್ಯೂನ್ ಹುದ್ದೆ ಕರೆದಿದ್ದಾರೆ, ಆಮೇಲೆ ಡ್ರೈವರ್ ಹುದ್ದೆ ಕರೆದಿದ್ದಾರೆ, ಆಮೇಲೆ ಟೈಪಿಸ್ಟು, ಕಾಪಿ ಟೈಪಿಸ್ಟು, ಪ್ರೊಸೆಸ್ ಸರ್ವರು. ಓಕೆ, ಪ್ರತಿಯೊಂದು ಕರೆದಿದ್ದಾರೆ. ಓಕೆ, ಸೊ ಟೋಟಲ್ 3 ಕೋರ್ಟ್ ಇವಾಗ ಸದ್ಯಕ್ಕೆ ಏನಪ್ಪಾ ಅಂದ್ರೆ ಇದೆ. ಅದಕ್ಕೆ ತಪ್ಪದೆ ಅರ್ಜಿ ಸಲ್ಲಿಸಿ. ಓಕೆ, ಭಾಳ ಜನ ರೀಸೆಂಟ್ಲಿ ಮೈಸೂರು ಏನಪ್ಪಾ ಅಂದ್ರೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರಿ, ಆದ್ರೆ ಇನ್ನೂ ಕೂಡ ಅಪ್ಡೇಟ್ ಮಾಡಿಲ್ಲ. ವೇಟ್ ಮಾಡಿ, ಆದಷ್ಟು ಬೇಗನೆ ಬರುತ್ತೆ. ಓಕೆ, ಯಾರು ಹೈಕೋರ್ಟ್ ಬೆಂಗಳೂರು, ಹೈಕೋರ್ಟ್ ಮೈಸೂರಿಗೆ ಆಲ್ರೆಡಿ ಅರ್ಜಿ ಸಲ್ಲಿಸಿದ್ರಿ ಅವ್ರದ್ದೇನು ಅಪ್ಡೇಟ್ ಕೊಟ್ಟಿಲ್ಲ. ಅಷ್ಟೇ ಹೈಕೋರ್ಟ್ ಬೆಂಗಳೂರ್ದು ಅಪ್ಡೇಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ನಿಮ್ಮ ಮಾಹಿತಿಯನ್ನ ಎಕ್ಸ್ಟ್ರಾ ಡೀಟೇಲ್ಸ್ ಆ್ಯಡ್ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ, ತಪ್ಪದೆ ಎಲ್ಲರೂ ಕೂಡ ಇದಕ್ಕೆ ಶೇರ್ ಮಾಡಿ, ಆಯ್ತಾ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಇದು ಬಂದ್ಬಿಟ್ಟು ಶಿಕ್ಷಕರಿಗೆ ವಸತಿ ಶಾಲೆ. ನಾ ಇವಾಗೇನು ಹೇಳಿದ್ನಲ್ಲ, ಸೊ ನಿಮ್ಮ ಒಂದು ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ, ಇದನ್ನ ನೋಡಿಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು. ಸೊ ನೆಕ್ಸ್ಟ್ ವಿದ್ಯಾರ್ಥಿಗಳೇ, CAR, DAR ಪೊಲೀಸ್ ಕಾನ್ಸ್ಟೇಬಲ್. ಓಕೆ, CAR ಅಂದ್ರೆ ಸಿಟಿ ವೈಸ್ ಆರ್ಮ್ಡ್ ರಿಸರ್ವ್. ಓಕೆ, ಆಮೇಲೆ DAR ಅಂದ್ರೆ ಡಿಸ್ಟ್ರಿಕ್ಟ್ ವೈಸ್ ಆರ್ಮ್ಡ್ ರಿಸರ್ವ್. ಸೊ ಇದು ಪೊಲೀಸ್ ಕಾನ್ಸ್ಟೇಬಲ್ಗೆ ಲಾಸ್ಟ್ ಡೇಟು 22ನೇ ತಾರೀಕು ಜುಲೈ ಇದೆ. ಓಕೆ, ಆದಷ್ಟು ಬೇಗನೆ ಡೇಟ್ ಬರ್ತಾ ಇದೆ. ಸೊ ತಪ್ಪದೆ ಸೆಕೆಂಡ್ PUC ಆಧಾರದ ಮೇಲೆ ಹೈಟ್ ಚೆನ್ನಾಗಿತ್ತು ಅಂದ್ರೆ, ಫಿಸಿಕಲಿ ಫಿಟ್ ಆಗಿದ್ರೆ ಅರ್ಜಿ ಸಲ್ಲಿಸಿ. ಓಕೆ, ಟ್ರೈ ಮಾಡಿ. ಓಕೆ, 22ನೇ ತಾರೀಕು ಜುಲೈ ಇದೆ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಜಾಬ್ ಬಂದ್ಬಿಟ್ಟು ಇದು ಚಿಕ್ಕಮಗಳೂರ್ದು ನಾ PDF ನಿಮಗೆ ಶೇರ್ ಮಾಡ್ತೀನಿ. ಜಸ್ಟ್ ನೋಡ್ಕೊಳ್ಳಿ, ಸ್ಯಾಲ್ರಿ ಎಷ್ಟಿದೆ. ಓಕೆ, ಆಮೇಲೆ ಎಷ್ಟು ವೇಕೆನ್ಸಿ ಇದೆ, ಪ್ರತಿಯೊಂದು ಎಂಡ್ ಟು ಎಂಡ್ ಇದೆ. ಓಕೆ, ಚಿಕ್ಕಮಗಳೂರಲ್ಲಿ 46 ವೇಕೆನ್ಸಿ, ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರಲ್ಲಿ 81 ವೇಕೆನ್ಸಿಗಳು ಇದಾವೆ. ಓಕೆ, ತಪ್ಪದೆ ಅರ್ಜಿ ಸಲ್ಲಿಸಿ, ಎಲ್ಲದು ಕ್ಲಿಕ್ ಆಗಿ ಆಗ್ತೀರಾ. ಓಕೆ, ನೆಕ್ಸ್ಟ್ ವಿದ್ಯಾರ್ಥಿಗಳೇ, KE ಮುಖಾಂತರ ನಿಮಗೆ ತೋರಿಸ್ತೇನೆ ನೋಡಿ. ಒಂದೇದ್ದು ಇವಾಗ ಸದ್ಯ ಮಟ್ಟಿಗೆ KSRP. ಓಕೆ, ಪೊಲೀಸ್ ಕಾನ್ಸ್ಟೇಬಲ್, ಆಮೇಲೆ VAO ಇದೆ, ಲ್ಯಾಂಡ್ ಸರ್ವೇಯರ್ ಇದೆ, ಆಮೇಲೆ ಟೀಚಿಂಗ್ KREIS, ಆಮೇಲೆ IAS KSಗೆ ರೀಸೆಂಟ್ ಆಗಿ ರಿಕ್ರೂಟ್ಮೆಂಟ್ ಆಗಿತ್ತು. ಅದಕ್ಕೆ ಟೀಚಿಂಗ್ ಯಾರು ಅಪ್ಲೈ ಮಾಡಿದ್ವಿ ಅವರಿಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಇದ್ದಾರೆ, KS ದವರಿಗೆ. ಓಕೆ, ಆಮೇಲೆ CRDRದು 25ನೇ ತಾರೀಕು ಜುಲೈಯು. ಆಮೇಲೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಇವಾಗ ಹೇಳ್ತೇನೆ ನೋಡಿ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಯಾರು ಅರ್ಜಿ ಸಲ್ಲಿಸಿದಿರಲ್ಲ ಅಂಥವರಿಗೆ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ದು ನಿಮಗೆ ಹಾಲ್ ಟಿಕೆಟ್ ಬಂದಿದೆ. ಓಕೆ, ನೀವು ಕನ್ನಡ ಏನಾದರೂ 10th ಅಲ್ಲಿ ಸೆಕೆಂಡ್ PUC ಅಲ್ಲಿ ನೀವು ಓದಿದ್ರೆ ನಿಮಗೆ ನೀವು ಮತ್ತೆ ಬರುವಂಥ ಅವಶ್ಯಕತೆ ಇಲ್ಲ, ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್. ಬಟ್ ಏನಪ್ಪಾ ಅಂದರೆ, ನೀವು ಹೋಗಿ ಅಡ್ಮಿಷನ್ ಆರ್ಡರ್ ಡೌನ್ ಮಾಡಲಿಕ್ಕೆ ಹೋದಾಗ ನಿಮಗೆ ಅಡ್ಮಿಷನ್ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇದೆ. ಯಾಕಂದರೆ ಅದು ಜಸ್ಟ್ ಅದು ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ನೀವೇನು ಒಂದು ಸ್ಪಷ್ಟವಾಗಿ ನೋಟಿಸ್ ಕೊಟ್ಟಿದ್ದಾರೆ, ಯಾರು 10th ಅಲ್ಲಿ ನೀವು ಕನ್ನಡ ಓದಿರ್ತೀರಾ, ಸೆಕೆಂಡ್ PUC ಅಲ್ಲಿ ಕನ್ನಡ ಓದಿರ್ತೀರಲ್ಲ ಅಂಥವ್ರಿಗೆ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಇರುವುದಿಲ್ಲ, ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಓಕೆ, ಸೊ ಆದರೂ ಕೂಡ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇದೆ ನಿಮಗೆ. ಓಕೆ, ಅದಕ್ಕೆ ನೀವು ಒಂದ್ಸತಿ KE ಆಫೀಸ್ಗೆ ಹೋಗಿ ಭೇಟಿ ಆಗ್ಬೋದು, ಇಲ್ಲಾಂದರೆ ನೀವು ಅದಕ್ಕೆ ಅರ್ಜಿ ಅಂದರೆ ಎಕ್ಸಾಮಿಗೆ ಹೋಗುವ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ವಿದ್ಯಾರ್ಥಿಗಳೇ, KE ಮುಖಾಂತರ ರೀಸೆಂಟಾಗಿ ಬಹಳಷ್ಟು ವಿದ್ಯಾರ್ಥಿಗಳು FDA ಮತ್ತು SDಗೆ ಅರ್ಜಿ ಸಲ್ಲಿಸಿದ್ರಿ. ಓಕೆ, ಸೊ ಅಂಥವರಿಗೆ ಏನಪ್ಪಾ ಅಂದರೆ ಹಾಲ್ ಟಿಕೆಟ್ ಬಿಡುಗಡೆ ಮಾಡಿಲ್ಲ. ಸೊ ದಯವಿಟ್ಟು ವೇಟ್ ಮಾಡಿ, ಆದಷ್ಟು ಬೇಗನೆ ಎಕ್ಸಾಮಿನೇಷನ್ ಸೆಂಟರ್ ಆಗಿರ್ಬೋದು, ಯಾವಾಗ ನಿಮಗೆ ಎಕ್ಸಾಮು ಪ್ರತಿಯೊಂದು ನಿಮಗೆ ಅಪ್ಡೇಟ್ ಮಾಡ್ತಾರೆ. ಸ್ವಲ್ಪ ಡಿಲೇ ಆಗುತ್ತೆ KEದವ್ರದ್ದು. ರೀಸೆಂಟಾಗಿ ಬಳ್ಳಾರಿ DCC ಬ್ಯಾಂಕಲ್ಲಿ ಭಾಳಷ್ಟು ಜನ ಅರ್ಜಿ ಸಲ್ಲಿಸಿದ್ರಿ, ಅದಕ್ಕೆ ಇನ್ನೂ ಕೂಡ ಏನು ಅಪ್ಡೇಟ್ ಕೊಟ್ಟಿಲ್ಲ. ಜಸ್ಟ್ ವೇಟ್ ಮಾಡಿ, ಆದಷ್ಟು ಬೇಗನೆ ಎಕ್ಸಾಮಿನೇಷನ್ ಬರುತ್ತೆ. ಓಕೆ, ಬಳ್ಳಾರಿ DCC ಬ್ಯಾಂಕಲ್ಲಿ SD FD ಹಾಕಿದ್ರಲ್ಲ, ಆಮೇಲೆ ಇವನ್ ಜೂನಿಯರ್ ಅಸಿಸ್ಟೆಂಟ್ ಕೂಡ ಅರ್ಜಿ ಹಾಕಿದ್ರಿ, ಡ್ರೈವರ್ ಕೂಡ ಕರೆದಿದ್ರು, ಅಂಥವ್ರಿಗೆ ವೇಟ್ ಮಾಡಿ, ಆದಷ್ಟು ಬೇಗನೆ ಕೊಡ್ತಾರೆ. ಓಕೆ, ಸೊ KEದು SD FD ಕರೆದಿದ್ರು, ಬಟ್ ಅದು ಕ್ಲೋಸ್ ಆಗಿದೆ. ಬಟ್ ಅಷ್ಟೇ ಎಕ್ಸಾಮಿನೇಷನ್ ಡೇಟ್ ಬರಬೇಕು, ಆಯ್ತಾ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ನಾ ಹೇಳ್ದಂಗೆ KS, RRB, ಬ್ಯಾಂಕ್ ಗ್ರೂಪ್ ಇದಕ್ಕೆಲ್ಲ ನೀವು ಫ್ರೀಯಾಗಿ ಟೀಚ್ ಮಾಡ್ತೀರಾ ಅಂದರೆ ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದು ಆಲ್ರೆಡಿ ಎನ್ರೋಲ್ಡ್ ಆಗಿದೆ. ಇವಾಗ ನೀವು ಮತ್ತೆ ಅರ್ಜಿ ಇವಾಗ ಕ್ಲೋಸ್ ಆಗಿದೆ. ಓಕೆ, ಸೊ ವಿದ್ಯಾರ್ಥಿಗಳೇ, ಇಷ್ಟು ಇವತ್ತಿನ ಅಪ್ಡೇಟ್ ಆಗಿರುತ್ತೆ. ಸೊ ತಪ್ಪದೆ ಹೈಕೋರ್ಟ್ ಬೆಂಗಳೂರದವರು ನನಗೆ ವಾಟ್ಸಪ್ಗೆ ಹಾಯ್ ಅಂತ ಕಳಿಸಿ, ಯಾಕಂದರೆ ನಿಮ್ಮದು ಕೆಲವೊಂದು ಅಪ್ಡೇಟ್ ಮಾಡಬೇಕು. ಯಾಕಂದರೆ ಹೊಸದಾಗಿ ಯಾರು ಇವಾಗ SC ಕಾಸ್ಟ್ದವ್ರದ್ದು ಏನಪ್ಪ ಅಂದರೆ ಹೊಸದಾಗಿ ಕಾಸ್ಟ್ ಸರ್ಟಿಫಿಕೇಟ್ ಮಾಡಿಸಿರ್ತೀರ, ಅಂಥದ್ದು ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಮೆನ್ಷನ್ ಮಾಡಬೇಕು. ಪ್ಲಸ್ ನೀವೇನಾದರೂ ಬೇರೆ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಅಡಿಷನಲ್ ಕ್ವಾಲಿಫಿಕೇಶನ್ ಮೆನ್ಷನ್ ಮಾಡಲೇಬೇಕು, ಆಯ್ತಾ. ಸೊ ವಿದ್ಯಾರ್ಥಿಗಳೇ, ಇದು ಏನಪ್ಪಾ ಅಂದರೆ ಇವತ್ತಿನ ಅಥವಾ ಪ್ರೆಸೆಂಟ್ ಇರುವಂಥ ಗೌರ್ಮೆಂಟ್ ಜಾಬ್ಗಳು. ತಪ್ಪದೆ ನಿಮಗೆ 10th ಬೇಸಿಸ್ ಮೇಲೆ, ಸೆಕೆಂಡ್ PUC ಬೇಸಿಸ್ ಮೇಲೆ, ಸರ್ ನನಗೆ ಈ ಒಂದು ಪರ್ಟಿಕ್ಯುಲರ್ ಜಾಬ್ ನನಗೆ ಇಷ್ಟ ಆಯಿತು ಸರ್, ನನಗೆ ಇದಕ್ಕೆ ಅರ್ಜಿ ಹಾಕಿ ಕೊಡಿ ಅಂತಂದರೆ ನಾವು ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ. ತಪ್ಪದೆ ವಾಟ್ಸಪ್ ನಂಬರ್ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ನೋಡಿ, 7892575079. ಈ ನಂಬರ್ಗೆ ಹಾಯ್ ಅಂತ ಕಳಿಸಿ. ತಪ್ಪದೆ ನಾನು ನಿಮಗೆಲ್ಲ ಕೂಡ ಅಪ್ಡೇಟ್ ಮಾಡಿ ಅರ್ಜಿ ಹಾಕಿ
ಎಂಡ್ ಟು ನಿಮ್ಗೆ ಎಕ್ಸಾಮಿನೇಷನ್ ಕ್ರ್ಯಾಕ್ ಆಗಿ ನಿಮ್ಗೆ ಒಂದು ಆರ್ಡರ್ ಕಾಪಿ ಬರುವವರೆಗೂ ಕೂಡ ಸಪೋರ್ಟ್ ಮಾಡೇ ಮಾಡ್ತೀವಿ. ಓಕೆ, ಎಲ್ಲರೂ ಒಂದು ಕುಟುಂಬದಂತೆ ಇರೋರಂತೆ. ಏನೇ ಸಂದೇಹಗಳಿದ್ರೆ ತಪ್ಪದೆ ವಾಟ್ಸ್ಆಪ್ ಮಾಡಿ. ಓಕೆ, ಏನು ಕೂಡ ಸಂಕೋಚ ಪಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ನಾವು ಇವತ್ತಲೂ ಕೂಡ ನಿಮ್ಗೆಲ್ಲರಿಗೂ ಹೆಲ್ಪ್ ಮಾಡ್ಲಿಕ್ಕೆ ಬಂದಿದ್ದೇವೆ. ಸೊ ಎಲ್ಲರೂ ಕೂಡ ಒಬ್ಬರಿಗೆ ಸಹಾಯ ಮಾಡ್ತಾ ಈ ಒಂದು ದೇಶವನ್ನ ಕಟ್ಟೋಣ ಅಂತ ಹೇಳ್ತಾ ಆದಷ್ಟು ಬೇಗನೆ ಮುಂದಿನ ದಿನದಲ್ಲಿ ಭೇಟಿ ಆಗೋಣಂತೆ. ಫಸ್ಟ್ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಟ್ಲೀಸ್ಟ್ ಒಂದು ಲೈಕ್ ಇರಲಿ. ಇಷ್ಟು ದೊಡ್ಡ ಲೆಂತಿ ವಿಡಿಯೋ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು ಲೈಕ್ ಮಾಡಿ. ಸೊ ದಟ್ ನಮಗೆ ಬಹಳಷ್ಟು ಖುಷಿ ಆಗುತ್ತೆ, ಎನ್ಕರೇಜ್ ಆಗುತ್ತೆ, ಇನ್ನೂ ಕೂಡ ಸಾಕಷ್ಟು ನಿಮಗೆ ಹೆಲ್ಪ್ ಮಾಡಲಿಕ್ಕೆ. ವಿತ್ ದ್ಯಾಟ್ ಸೆಡ್ ವಿಲ್ ಸೂನ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೇರ್, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.